ಅದಕ್ಕೆ ನೀವು ಎಂತ ಹುಚ್ಚಿದ್ದೀರಿ ಆಲ್ಮೇಲ್ ರಗಡ್ ಸಿಗ್ತಾವ ಈ ಕಡೆ ಶಾಪ್ ಮಣ್ಣು ಮಸಿ ಕಾಲ್ ಬಿಡ್ತೀನಿ ಆ ಬಸ್ಸಿ ಬ್ಯಾಡತ್ತ ಅಲ್ಲಿ ಕಲ್ಲೂರ್ ಕೋತಿ ಈಗ ಬಿಟ್ಟಿರ್ತಾರ ಸದ್ಯ ಮಾಡಿ ಬಿಡ್ಬೇಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಸ್ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ಳಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಅದು ಗುಲ್ಬರ್ಗಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ನಾನು ಯಾವತ್ತೂ ಹೋಗಿಲ್ಲ, ಫಸ್ಟ್ ಟೈಮ್ ಹೊಂಟಿದ್ದೀನಿ. ನನಗೆ ಒಂಥರ ಗೊತ್ತಿಲ್ಲ, ಆ ಕಡೆ ಎಲ್ಲ ಹೋಗಿಲ್ಲ ಅಲ್ಲ, ಹೆಂಗೆ ಎತ್ತ ಅಂತ ಏನು ಗೊತ್ತಿಲ್ಲ. ಬನ್ನಿ ಹೋಗೋಣ, ಏನಾಗುತ್ತೆ ಅಂತ ನೋಡೋಣ. ನಾವು 4:15 ಎದ್ದಿದ್ದಾಯ್ತು. ಇಲ್ಲಿ ಕುಕ್ಕರಲ್ಲಿ ಬೇಳೆ ಬೇಯಿಸಕ್ಕಿಟ್ಟಿದ್ವಿ. ಬೇಳೆ ಕುದ್ದವು. ಆಚೆ ಕಡೆ ರೊಟ್ಟಿ ಮಾಡತ್ತಾರ ಹೊರಗ. ಬುತ್ತಿ ಕಟ್ಕೊಂಡು ಹೋಗ್ಬೇಕ್ರಿ ಮನೆಯಿಂದಾನೆ. ನಮ್ಗೆ ಹೊರಗಿನ ಊಟ ಫಸ್ಟೇ ಸೆಟ್ ಆಗಲ್ಲ, ಹಂಗಾಗ್ಬಿಟ್ಟು ಅಡಿಗೆ ಮಾಡಕತ್ತಾರ. ಬುತ್ತಿ ಕಟ್ಕೊಂಡು ಹೋಗ್ಬೇಕು. ಇವಾಗ ಮತ್ ರಾತ್ರಿ ಬರ್ತೀವೋ ಮಧ್ಯಾಹ್ನ ಬರ್ತೀವೋ ಅಂತ ಗೊತ್ತಿಲ್ಲ. ದಾರಿ ಎಷ್ಟು ದೂರ ಅಂತನೂ ನನಗಂತೂ ಗೊತ್ತಿಲ್ಲ. ಫಸ್ಟ್ ನಮ್ಮ ಅಣ್ಣ ನಮ್ಮವ್ವ ಹೋಗಿ ಬಂದರು. ಈಗ ನಾನು ನಮ್ಮವ್ವ ಹೋಗ್ಬೇಕು ದವಾಖಾನೆಗೆ. ಹಂಗಾಗಿ ರೆಡಿ ಮಾಡತ್ತಾರ. ಬರ್ರಿ, ಫಸ್ಟ್ ಬಡ ಜಲ್ದಿ ರೆಡಿ ಆಗ್ಬೇಕು. 6 ಬಸ್ಸಿಗೆ ಹೋಗೋದೈತಿ. ಟೈಮ್ 5 ಗಂಟೆ ಆಯ್ತು. 5:15 ಆಗತ್ತದ. 5:15 ಅಂದ್ರೆ ಒಂದು 10 ನಿಮಿಷ ಕಮ್ಮಿ ಅದ. ಮನೆಗೆ ಬಿಡ್ಬೇಕೀಗ. ಒಂದು 4 ತಾಸು ನಡ್ಕೊಂಡು ಹೋಗ್ಬೇಕು ಆ ಕಡೆ. ಹಂಗಾಗಿ ಬುತ್ತಿ ಎಲ್ಲ ಮಾಡ್ಕೊಂಡು ಊರಿಂದ ಶರಣ ಕೊಡ್ತೀವಿ. ನಾವು 6 ಬಸ್ಸಿಗೆ ಬಂದ್ವಿ. ಅಲ್ಲಿ 6 ಗಂಟೆ ಬಿಟ್ರೆ 6:15 ಅಷ್ಟರಲ್ಲಿ ಇಂಡಿ ಬರ್ತೈತಿ. ಅರ್ಧ ತಾಸ್ನಾಗ ಇಂಡಿ ಬರ್ತೀವಿ. ಆಮೇಲೆ 7 ಕಾಲ ಅಂತ ಹೇಳಿದ್ರೆ ಬಸ್. ಈಗ 7:00ವರೆಗೂ ವೇಟ್ ಮಾಡ್ಬೇಕು. ಅಂದ್ರೆ ಐತಿ ನಾನು ಅರ್ಧ ತಾಸು ವೇಟ್ ಮಾಡಿದ್ರೆ ನಮ್ಮ ಹೋಟೆಲ್ ರೆಡಿ ಆಗಿರ್ತೀವಿ. ಅಲ್ಲಿ ಹೋದ್ಮೇಲೆ ಏನ್ ಹೇಳ್ತಾರೆ ಅನ್ನೋದೇ ಒಂದು ಟೆನ್ಷನ್. ಏನೂ ಇಲ್ಲ, ಆರಾಮಾಗಿದ್ದಾರೆ ಅಂದ್ರೆ ಸಾಕು ಅನ್ನೋ ತರ ಆಗ್ಬಿಟ್ಟಿದೆ ನನಗೀಗ. ನಿಜವಾಗ್ಲೂ ತುಂಬಾನೇ ಕಷ್ಟ. ಈ ತರ ಆಗ್ಬಾರ್ದು, ಆಗ್ಬಾರ್ದು ಅಂತ ನಾವ್ ಹೇಳ್ತೀವಿ, ಆದ್ರೆ ಏನು ಮಾಡಕ್ಕಾಗಲ್ಲ. ಭಗವಂತ ಏನ್ ಕೊಡ್ತಾನ ಅದು ತಗೊಳ್ಳೇಬೇಕು. ಆಗ್ಬಾರ್ದು, ನಾವ್ ಹಿಂಗೆ ಇರ್ಬೇಕು ಶಾಶ್ವತವಾಗಿ, ಅಥವಾ ನಮ್ಗೆ ಯಾವ್ದು ಏನು ಆಗ್ಲೇಬಾರ್ದು ಜೀವಕ್ಕೆ ಅನ್ನೋ ತರ ಏನಿಲ್ಲ, ಅದು ಹೇಳಕ್ಕಾಗಲ್ಲ. ಆಮೇಲೆ ಬಸ್ ಬಂದ್ಮೇಲೆ ಮತ್ತೆ ನಾವು ಗುಲ್ಬರ್ಗ ಬಸ್ ಬಂದಿದೀವಿ ನೋಡ್ರಿ. ಅಲ್ಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಹಾಗೆ ಇಲ್ಲಿ ಚೌಡಾಪುರ ಈ ಊರು, ಅದು ಕಮಾನು. ಅಲ್ಲಿಂದ ನಾವು ಹಾಗೆ ಬಸ್ಸಲ್ಲಿ ಹೋಗ್ತಾ ಇದ್ವಿ. ಗುಲ್ಬರ್ಗ ಹೋಗ್ಬೇಕು ಡೈರೆಕ್ಟ್ ಆಗಿ. ನಮ್ಗೆ ಬಸ್ ಸಿಕ್ಕಿರೋದು ಗುಲ್ಬರ್ಗಕ್ಕೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಗುಲ್ಬರ್ಗಕ್ಕೆ. ಯಾವತ್ತೂ ಹೋಗಿರ್ಲಿಲ್ಲ ಆ ದಾರಿನೇ, ನಾನು ಯಾವತ್ತೂ ಹೋಗಿಲ್ಲ. ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹಾಗೆ ಮುಂದೆ ಇಲ್ಲಿ ನೀವು ನೋಡ್ಬೋದು, ಕಂಡಕ್ಟರು ಟಿಕೆಟ್ ತಗೋತಾ ಇದ್ದಾರೆ ನೋಡಿ. ಅವರು ನಿಜವಾಗ್ಲೂ ಅವ್ರ ಮೇಲೆ ತುಂಬಾನೇ ಹೆಮ್ಮೆ ಅನ್ನಿಸ್ತಾ ಅವ್ರು ನೋಡಿದಾಗ ನನಗೆ. ನೋಡ್ತಾ ಇರ್ಬೋದು, ಅವ್ರು ಬಸ್ಸಲ್ಲೇನೆ ಹಾಡನ್ನ ಹಾಡ್ತಾ ಇದ್ದಾರೆ, ಟ್ರೈ ಮಾಡ್ತಾ ಇದ್ದಾರೆ. ಅವ್ರ ಧ್ವನಿನ ಅವರು ರೂಪಿಸ್ಕೊತಾ ಇದ್ದಾರೆ. ತುಂಬಾನೇ ಖುಷಿ ಆಯ್ತು ಆ ವಿಷಯದಲ್ಲಿ. ಎಷ್ಟ್ ಚೆನ್ನಾಗಿ ಹಾಡ್ತಾ ಇದ್ದಾರೆ, ತುಂಬಾನೇ ಚೆನ್ನಾಗಿತ್ತು ಧ್ವನಿ ಕೂಡ. ಹಾಗೆ ನೀವು ಕೂಡ ಅದನ್ನ ಕೇಳ್ಕೊಂಡು ಧ್ವನಿ ತುಂಬಾನೇ ಚೆನ್ನಾಗಿದೆ. ಹಾಗೆ ಮತ್ತೆ ಅಲ್ಲಿ ಇರೋರೆಲ್ಲ ಹೇಳ್ತಾ ಇದ್ರು, ನೀವು ಯಾಕೆ ಸರಿ ಟ್ರೈ ಮಾಡಬಾರ್ದು, ನಿಮ್ ಧ್ವನಿ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಹಾಡ್ತೀರಾ ಅಂತ ಹೇಳ್ಬಿಟ್ಟು. ಹಾಗೆ ಮತ್ತೆ ಅವರು ಡ್ಯೂಟಿ ಮಾಡ್ಕೊಂಡೆ ಆ ಹಾಡನ್ನ ಹಾಡ್ತಾ ಇದ್ದಾರೆ. ಸೆಂಟ್ರಲ್ಲಿ ಯಾವ್ದು ಊರ್ ದಾಟದ ಮೇಲೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ
ಮುಂಚೆನೆ ಹಾಡು ಮುಗಿಸ್ತಾ ಇದ್ರು. ಹಾಗೆ ಅವ್ರು ಡ್ಯೂಟಿ ಮಾಡ್ತಾನೆ ಅದನ್ನ ಪ್ರಯತ್ನ ಪಡ್ತಾ ಇದಾರೆ ನೋಡಿ. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ನನ್ಗಂತೂ. ಅಲ್ಲಿಂದ ನಾವು ಹಾಗೆ ಬಂದು ಗುಲ್ಬರ್ಗ ಇಳಿದ್ವಿ. ಗುಲ್ಬರ್ಗ ಇಳಿದ್ಮೇಲೆ ನಾವು ಮನೆಯಿಂದಾನೇ ಊಟ ತಗೊಂಡ್ಬಂದಿದ್ವಿ. ಚಪಾತಿ ಮತ್ತೆ ಪಲ್ಯ, ರೊಟ್ಟಿ ಪಲ್ಯನ ತಗೊಂಡ್ಬಂದಿದ್ವಿ. ಬಸ್ಸಲ್ಲಿ ಜರ್ನಿ ಮಾಡ್ಬೇಕಾದ್ರೆ ನಾವು ಚಪಾತಿಗಿಂತ ರೊಟ್ಟಿ ಊಟ ಮಾಡೋದೇ ಬೆಸ್ಟ್ ಅಂತ ನನ್ಗೆ ಅನ್ಸತಿ. ಯಾಕಂದ್ರೆ ಬಸ್ಸಲ್ಲಿ ಕೂತ್ಕೊಂಡು ಅದೇ ಒಂಥರ ಕಾವು ಅಥವಾ ಹೀಟ್ ತರ ಆಗಿರ್ತೈತಿ. ಆ ಟೈಮಲ್ಲಿ ನಾವು ರೊಟ್ಟಿ ಊಟ ಮಾಡಿದ್ರೆ ಅದು ತಂಪು ರೊಟ್ಟಿ. ಹಾಗಾಗಿ ನಾವು ಎಲ್ಲೇ ಜರ್ನಿ ಮಾಡಿದ್ರು ಅವಾಗೆ ಹೋಗಿ ಅವಾಗೆ ಬರಾಕಿದ್ರೆ ನಾವು ರೊಟ್ಟಿನೇ ತಗೊಂಡು ಹೋಗ್ತೀವಿ. ಒಂದ್ 4-5 ದಿವಸ ಹೋಗೋ ತರ ಇದ್ರೆ ಚಪಾತಿ ಮಾಡ್ಕೊಂಡು ಹೋಗ್ತೀವಿ. ನಮ್ಗಂತೂ ಅವ್ರ ಮನೆ ಊಟನೇ ಆಗ್ಬೇಕು. ಮನೆ ಊಟ ಇಲ್ಲ ಅಂದ್ರೆ ಆಗದೇ ಇಲ್ಲ. ಹಾಗೆ ಈಗ ಊಟ ಮಾಡ್ತಾ ಇದೀವಿ. ಊಟ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಅಲ್ಲಿ ಸಿಕ್ಕಾಪಟ್ಟೆ DJ ಸೌಂಡ್ ಬರ್ತಾ ಇತ್ತು. ಸೌಂಡ್ ಅಂದ್ರೆ ಇನ್ನು ಆ ಬಸ್ ಸ್ಟಾಪ್ ಅಲ್ಲಿ DJ ಹಚ್ಬಿಟ್ಟಿದ್ದಾರೆ. ನನ್ಗೆ ಒಂಥರ ವಿಚಿತ್ರ ಆಗ್ಬಿಡ್ತು. ಯಾರು ಕೇಳೋರಿಲ್ವಾ ಇವ್ರಿಗೆ ಅಂತ ಹೇಳ್ಬಿಟ್ಟು ಅಷ್ಟು ಸೌಂಡ್, DJ ಸೌಂಡ್. ಅಲ್ಲಿಂದ ಊಟ ಮಾಡ್ಕೊಂಡು ನಾವು ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ ಮೆಟ್ಲು ಮೇಲೆ ಇತ್ತಲ್ವಾ, ಅಲ್ಲಿ ಕೂತ್ಕೊಂಡು ಊಟ ಮಾಡಿ ಕೆಳಗಡೆ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ಇನ್ನು ನಾವು ಆಸ್ಪತ್ರೆಗೆ ಹೋಗೋ ದಾರಿನ ಹುಡುಕ್ಬೇಕು. ಯಾಕಂದ್ರೆ ಅವತ್ತು ನಮ್ಮ ಅಣ್ಣ ನಮ್ಮವ್ವ ದವಾಖಾನಿಗೆ ಬಂದಾಗ ರಾತ್ರಿ 12 ಗಂಟೆ ಆಗಿತ್ತು. ಆ ಟೈಮಲ್ಲಿ ಹೋಗಿದ್ದು ಅಷ್ಟೊಂದು ಇದು ಕ್ಲಿಯರ್ ಗೊತ್ತಾಗಿರ್ಲಿಲ್ಲ. ಹಾಗಾಗಿ ಮತ್ತೆ ಅಲ್ಲಿ ನಾವು ಹೋಗಿ ಕೇಳಿದಾಗ ನಮ್ಗೆ ಗೊತ್ತಾಯ್ತು. ಆಮೇಲೆ ಆ ಕಡೆ ಹೋದ್ವಿ. ಅಲ್ಲಿ ಆಟೋ ಸ್ಟ್ಯಾಂಡ್ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ. ನಾನು ಫಸ್ಟ್ ಟೈಮ್ ಗುಲ್ಬರ್ಗ ನೋಡೋದಕ್ಕೆ ತುಂಬಾನೇ ಖುಷಿ ಆಯ್ತು. ತುಂಬಾ ದೊಡ್ಡದು ಇದೆ ಬಸ್ ಸ್ಟಾಪ್ ಕೂಡ. ಊರ್ ಕೂಡ ತುಂಬಾ ದೊಡ್ಡ ಊರು. ಅಲ್ಲಿಂದ ಹಾಗೆ ನಾವು ಆಟೋದಲ್ಲಿ ಹತ್ಕೊಂಡು ಬಂದ್ವಿ. ನೋಡಿ, ಇದೇ ಹಾಸ್ಪಿಟ್ಲು. ಈ ಹಾಸ್ಪಿಟಲ್ ಅಲ್ಲಿ ಇದು ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಅದ್ರ ಸ್ಪೆಷಲಿಸ್ಟ್ ಹಾಸ್ಪಿಟ್ಲು. ತುಂಬಾ ಚೆನ್ನಾಗಿ ನೋಡ್ತಾರೆ. ಹಾಗೆ ತುಂಬಾ ಚೆನ್ನಾಗಿ ಕೂಡ ನೋಡಿದ್ರು. ನಾವು ಕೂಡ ಒಳಗಡೆ ಹೋಗಿ ನಮ್ಮ ತೋರ್ಸ್ಕೊಂಡ್ವಿ. ಅಲ್ಲಿ ಅವ್ರ ಜೊತೆ ಮಾತಾಡೋದೆಲ್ಲ ರೀತಿ ತುಂಬಾನೇ ಖುಷಿ ಆಯ್ತು. ಎಲ್ಲ ಏನು ಹೆಂಗೆ ಕೇಳ್ತಾರೆ ಆರಾಮಾಗಿ ಅವ್ರು ಹೇಳ್ತಾರೆ. ತುಂಬಾನೇ ಒಳ್ಳೆ ಹಾಸ್ಪಿಟಲ್ ಅಂತಾನೆ ಹೇಳ್ಬೋದು. ಅಲ್ಲಿಂದ ತೋರ್ಸ್ಕೊಂಡ್ ಬಂದ್ವಿ. ಹಾಸ್ಪಿಟಲ್ ಅಲ್ಲಿ ಯಾವುದು ಏನು ಬರ್ಲಿಲ್ಲ. ತುಂಬಾನೇ ಖುಷಿ ಆಯ್ತು. ಅಷ್ಟಪೂರ್ತಿಗೆ ಅದು ಕ್ಲಿಯರ್ ಆಗ್ಬಿಟ್ಟಿದೆ. ಮುಂದೆ ಆ ತರದ ಪ್ರಾಬ್ಲಮ್ ಏನು ಇಲ್ಲ. ನಿಮ್ಗೆ ಹಾರ್ಟ್ ಇಂದ ಇವಾಗ ಪ್ರಾಬ್ಲಮ್ ಯಾವ್ದು ಇಲ್ಲ. ಎಲ್ಲ ಕ್ಲಿಯರ್ ಆಗಿದೆ. ಅಂದ್ರೆ ಕಿಡ್ನಿ ಆಪರೇಷನ್ ಆಗಿದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ನೀವು ಅವಾಗ ಸ್ಕ್ಯಾನ್ ಮಾಡಿಸ್ಕೊಂಡು ಅದ್ರ ಬಗ್ಗೆ ತುಂಬಾ ಕೇರ್ ತಗೋಬೇಕು. ಅದ್ರ ಬಗ್ಗೆ ನೀವು ಸ್ವಲ್ಪ ಹುಷಾರಾಗಿರ್ಬೇಕಂತ ಹೇಳಿದ್ರು. ಅವ್ರಿಗೆ ಒಂದೇ ಕಿಡ್ನಿ ಇರೋದ್ರಿಂದ ಹಾಗಾಗಿ ತುಂಬಾ ಕೇರ್ ಮಾಡ್ಬೇಕು ಅಂತಾನೆ ಅವ್ರು ಹೇಳಿದ್ದು. ಹಾಗಾಗಿ ನಾವು ಕೂಡ ಅದನ್ನೇ ಯೋಚನೆ ಮಾಡಿದ್ವಿ. ಅದೇ ನೋಡ್ಬೇಕಾಗ್ತಿತ್ತು. ನಮ್ಗೆ ದವಾಖಾನೆ ದಾದ ಆಗ್ತಿತ್ತೀರ ಹಂಗೆ ನಮ್ ಬರ್ತಿರ್ತಾರ ಬಸ್ಸಿ ನೋಡೋಣ. ನಿನ್ ಕಾಲ್ ಬಿಡ್ತೀನಿ, ಕಾಲ್ ಬಿಡ್ತೀನಿ. ಆ ಬಸ್ಸಿ ಬ್ಯಾಡತ್ತ ಒಂದಿನ 8 ಬಸ್ ಬಿಟ್ಟಿದ್ದೇನೋ ಆಯ್ ಮೊಮ್ಮಕ್ಕಳು ಭಾಗರ್ದಿ ಸಂಜೆ. ಅದಕ್ಕೆ ನೀವು ಎಂತ ಕೂತಿದ್ದೀರಿ? ತಾಳಾದ್ರಾಗಲ್ಲ ಅಲ್ಲೇ ಗುಲ್ಬರ್ಗಕ್ಕೆ ಕೂತ್ ಬರ್ಬೇಕು. ಗುಲ್ಬರ್ಗ ಸೀಟ್ ಸಿಗ್ತಾವ. ನಮಗೇನ್ ಗೊತ್ತಾಗ್ಲಿಲ್ಲ. ಹಂಗ ಫೋನ್ ಇಲ್ಲ, ಕೈಯ ಹಚ್ಚಕ್ಕೂ ಬರ್ಲಾ. ನನಗೇನ್ ಅನಿಸ್ತು ಇದ್ರತನ ಅಬ್ಜ ಆದ್ಮೇಲೆ ಬಂದ್ರೆ ಬರ್ತಾವ. ರಗಡ್ ಸಿಗ್ತಾವ ಅನಿಸ್ತು ನೋಡ್ ನನಗೆ. ಆದ್ಮೇಲೆ ಬಂದ್ರು ರಗಡ್ ಇರ್ತಾವತ್ತ ಅಲ್ಲಿ ಅಬ್ಜಾಪುರದಿಂದ. ಅವನು ಇಲ್ಲ ಸಿಗಲ್ಲ. ಆಲ್ಮೇಲೆ ಸಿಂದಗಿ ಸಿಗ್ತಾವ. ಮತ್ತೆ ಬಂದ ಆಲ್ಮೇಲೆ ಬೆಳಿಬೇಕು. ನಾವು ಇಳಿದ್ಮ್ಯಾಗ ನಾವು ಹಿಂದಿ ಗಾಡಿ ಹತ್ಬೇಕು. ಮತ್ತ ಆಲ್ಮೇಲೆ ಬರೋದು ಅಜ್ಜಲ್ ಬರ್ತ ತಪ್ಪೇನು ಏನ್ ಗುಲ್ಬರ್ಗ ಬಂದ್ರೆ ರಗಡ್ ಸಿಗ್ತಾವ. ಆಲ್ಮೇಲೆ ರಗಡ್ ಸಿಗ್ತಾವ. ಈ ಕಡೆ ವಾಸ್ ಬರ್ಬೇಕು. ವಾಸ್ ಬರ್ತಾವ ಕುರಿ ಹಾಲು ಮಕ್ಕಳು ಬಂದ ಏನ್ ಮಾಡ್ಲಿಕ್ಕೆ ತೆಗಿಬಿಡವ. ನಾ ಏನ್ ಮಾಡ್ಲಿ, ಎಲ್ಲ ಬರ್ತಿದ್ರ ಎಲ್ಲಾರು ತೆಗಿದೀವಿ. ಅಲ್ಲಿ ಕಲ್ಲೂರ್ ಕೋತಿ ಈಗ ಬಿಟ್ಟಿರ್ತಾರ ಸದ್ಯ ಮಾಡಿ ಬಿಡ್ಬೇಡ.